ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಅಂಬ್ರೆಲ್ಲಾಗೆ ಮೀಶೋದಿಂದ ಪರ್ಚೇಸ್ ಮಾಡಿರೋ ಸೀರೆನ ಯೂಸ್ ಮಾಡ್ಕೊಂಡಿದ್ದೇನೆ. ಫಸ್ಟಿಗೆ ಸೀರೆಯಿಂದ ಬಾರ್ಡರನ್ನು ಈ ರೀತಿ ಸಪ್ರೇಟಾಗಿ ಕಟ್ ಮಾಡಿ ತಗೊಳ್ಬೇಕು. ಇದಾದಮೇಲೆ ಬಾಡಿ ಮೆಷರ್ಮೆಂಟ್ನ ಮಾರ್ಕಿಂಗ್ ಮಾಡಲಿಕ್ಕೆ ಲೈನಿಂಗನ್ನು 2 ಫೋಲ್ಡ್ ಮಾಡಿ ಇದೇ ರೀತಿ ಮಡಚಿ ಇಟ್ಕೋಬೇಕು. ಈಗ ಲೆಂತ್ 14 ಇಂಚು ಮೆಷರ್ಮೆಂಟ್ ಇರೋದು ಪ್ಲಸ್ 1.5 ಇಂಚ್ ಸ್ಟಿಚ್ಚಿಂಗಿಗೆ ಆ್ಯಡ್ ಮಾಡಿ 15.5 ಇಂಚನ್ನು ಈ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಬೇಕು. ಅಥವಾ ಇದಾದಮೇಲೆ ಕೂಡ ಕಟಿಂಗ್ ಮಾಡ್ಬೋದು. ಇದಾದಮೇಲೆ ಕುತ್ತಿಗೆ ಅಗಲನ ಮೆಷರ್ಮೆಂಟ್ ಮಾರ್ಕಿಂಗ್ ಮಾಡಲಿಕ್ಕಿದೆ. ನಿಮ್ಮ ಮೆಷರ್ಮೆಂಟಿಗಿಂತ 1/4 ಇಂಚ್ ಕಡಿಮೆ, ಅಂದರೆ ನನಗೆ ಬೇಕಿರೋದು ಮೆಷರ್ಮೆಂಟು 3/4. ನಾನಿಲ್ಲಿ 3.5 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಈಗ ಶೋಲ್ಡರಿಗೆ 1/2 ಇಂಚನ್ನು ಆ್ಯಡ್ ಮಾಡಬೇಕು. ಅಂದರೆ ಮೆಷರ್ಮೆಂಟ್ ಇರೋದು 2.5 ಇಂಚು ಪ್ಲಸ್ ಅರ್ಧ ಇಂಚ್ 3 ಇಂಚನ್ನು ಇಲ್ಲಿ ಆ್ಯಡ್ ಮಾಡಿ ಮಾರ್ಕಿಂಗ್ ಮಾಡಬೇಕು. ಈಗ ಆರ್ಮ್ ಹೋಲನ್ನು ಇಲ್ಲಿ ನಾನು 5.5 ಇಂಚಿಗೆ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಫೋಲ್ಡೆಡ್ ಸೈಡಿಂದ ಕಾಲು ಎದೆ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡಬೇಕು. ಮೆಷರ್ಮೆಂಟ್ ಇರೋದು 8 ಇಂಚು. ಇದಾದಮೇಲೆ ಸ್ಟಿಚ್ಚಿಂಗಿಗೆ ಅಂತ ಹೇಳಿ ನೀವು 2 ಇಂಚನ್ನು ಮೆಷರ್ಮೆಂಟ್ ಮಾರ್ಕಿಂಗ್ ಮಾಡ್ಬೋದು. ಆದರೆ ನಾನಿಲ್ಲಿ ಎಕ್ಸ್ಟ್ರಾ, ಅಂದರೆ 1 ಇಂಚ್ ಎಕ್ಸ್ಟ್ರಾ 3 ಇಂಚನ್ನು ಮಾರ್ಕಿಂಗನ್ನು ಮಾಡ್ತಿದ್ದೇನೆ. ನಿಮಗೆ ಎಷ್ಟು ಸ್ಟಿಚ್ಚಿಂಗಿಗೆ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆಯೇ ಕಾರ್ನರಿಂದ ಆರ್ಮ್ ಹೋಲ್ನ ಶೇಪ್ ತೆಗಿಲಿಕ್ಕೆ 1/4 ಇಂಚು ಮತ್ತು ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 3 ಇಂಚಿಗೊಂದು ಮಾರ್ಕ್ ಮಾಡಿ ಇದನ್ನು ಈ ರೀತಿ ಶೇಪ್ ಕೊಡುವಂಥದ್ದು. ಶೋಲ್ಡರ್ ಡ್ರಾಪ್ ಆಗೋದಿದ್ದರೆ ಮೇಲ್ಗಡೆ 1/4 ಇಂಚನ್ನು ಮಾರ್ಕ್ ಮಾಡಿ ಈ ರೀತಿ ಓರೆಯಾಗಿ ಲೈನ್ ಎಳಿಬೇಕು. ಹಾಗೆಯೇ ಸೊಂಟದ ಸುತ್ತಳತೆಯ ಕಾಲು ಭಾಗ, ಅಂದರೆ ಈ ಬಾಡಿ ಪಾರ್ಟ್ನ ಮೆಷರ್ಮೆಂಟ್ ನಿಮಗೆ ಎಲ್ಲಿ ಬರ್ತದೋ ಅಲ್ಲಿಗೆ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. ಅದರ ಕಾಲು ಭಾಗ ಮತ್ತು 3 ಇಂಚ್ ಮೇಲ್ಗಡೆ ನಾನು ಎಕ್ಸ್ಟ್ರಾ ತಗೊಂಡಿದ್ದೇನೆ ಸ್ಟಿಚ್ಚಿಂಗಿಗೆ ಅಂತ. ನೀವು 2 ಇಂಚ್ ತಗೊಂಡ್ರೆ 2 ಇಂಚ್ ಮಾರ್ಕ್ ಮಾಡಿ ಇದೇ ರೀತಿ ಕಟ್ಟಿಂಗನ್ನು ಮಾಡಬೇಕು. ಈಗ ಫ್ರಂಟ್ ಪಾರ್ಟ್ನ ಇಲ್ಲಿ ಆರ್ಮ್ ಹೋಲ್ ಶೇಪನ್ನು ತೆಗಿಬೇಕಾಗ್ತದೆ. ಇದಾದಮೇಲೆ ನಾನಿಲ್ಲಿ ಡೀಪನ್ನು ಈಗಲೇ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ಫ್ರಂಟ್ ಸೈಡಿಗೆ 4 ಇಂಚನ್ನು ಮಾರ್ಕಿಂಗ್ ಮಾಡಿ ಒಂದು ಶೇಪನ್ನು ಕೊಡ್ತಿದ್ದೇನೆ. ಹಾಗೆಯೇ ಬ್ಯಾಕ್ ಪಾರ್ಟಿಗೆ ಕೂಡ 4 ಇಂಚನ್ನೇ ತಗೊಳ್ತಾ ಇದ್ದೇನೆ. ಇಲ್ಲಿ ಫ್ರಂಟ್ ಸೈಡಿಗೆ ನಾನು ಸ್ಕ್ವೇರ್ ಇಡ್ತಾ ಇಲ್ಲ, ಶೇಪನ್ನು ಕೊಡ್ತಿದ್ದೇನೆ ಬೇರೆಯೇ. ಅದಕ್ಕೆ ಕಾರ್ನರಲ್ಲಿ ಅರ್ಧ ಇಂಚ್ ಅಥವಾ 1/4 ಇಂಚನ್ನು ಮಾರ್ಕಿಂಗ್ ಮಾಡಿ ಒಂದು ಶೇಪನ್ನು ಕೊಡುವಂಥದ್ದು. ನಿಮಗೆ ಸ್ಕ್ವೇರ್ ಬೇಕು ಅಂತಿದ್ದರೆ ಇದೇ ರೀತಿ ಇದ್ರೆ ಆಯಿತು. ಈ ಶೇಪ್ಗೆ ಕಟಿಂಗ್ ಮಾಡ್ಕೊಳ್ಬೇಕು. ಇದಾದಮೇಲೆ ಬ್ಯಾಕ್ ಸೈಡ್ ಫುಲ್ ಸ್ಕ್ವೇರನ್ನು ಇಡ್ತಾ ಇಲ್ಲ, ಸ್ವಲ್ಪ ಕಾರ್ನರಲ್ಲಿ ರೌಂಡನ್ನು ಮಾಡ್ತಿದ್ದೇನೆ ಅಷ್ಟೇ. ಈ ರೀತಿ ರೌಂಡ್ ಮಾಡಿ ಕಟಿಂಗ್ ಮಾಡ್ಕೊಳ್ಬೇಕು. ಇದೇ ರೀತಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಕಟಿಂಗ್ ಮಾಡ್ಕೊಳ್ಬೇಕು. ಹಾಗೆಯೇ ನಾನಿಲ್ಲಿ ಲೈನಿಂಗನ್ನು, ಅಂದರೆ ಪಾಲಿಸ್ಟರ್ ಲೈನಿಂಗನ್ನು ಎಕ್ಸ್ಟ್ರಾ ಯೂಸ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಮೇನ್ ಫ್ಯಾಬ್ರಿಕ್ ತುಂಬ ಟ್ರಾನ್ಸ್ಪರೆಂಟ್ ಇದೆ, ಅದಕ್ಕೆ ಡಬಲ್ ಲೈನಿಂಗನ್ನು ಯೂಸ್ ಮಾಡಿರುವಂಥದ್ದು. ನೀವು ಕಾಟನ್ ಲೈನಿಂಗನ್ನೇ ಮತ್ತೆ ಯೂಸ್ ಮಾಡ್ಕೊಳ್ಬಹುದು. ಹಾಗೆಯೇ ಸ್ಲೀವ್ಸ್ ಕಟ್ಟಿಂಗಿಗೆ ಕಾಟನ್ ಲೈನಿಂಗನ್ನು ಈ ರೀತಿ 2 ಫೋಲ್ಡ್ ಮಾಡಿ ತೆಗೆದಿಟ್ಕೊಳ್ಬೇಕು. ಲೆಂತ್ ನೋಡೋದಾದರೆ ಮೆಷರ್ಮೆಂಟ್ ಇರೋದು 10 ಇಂಚು ಪ್ಲಸ್ 1 ಇಂಚ್ ಸ್ಟಿಚ್ಚಿಂಗಿಗೆ ಅಂತ ಆ್ಯಡ್ ಮಾಡಿ 11 ಇಂಚನ್ನು ಈ ರೀತಿ ಮಾರ್ಕಿಂಗ್ ಮಾಡ್ತಿದ್ದೇನೆ. ಹಾಗೆಯೇ ಡೌನಿಂಗ್ ಇಲ್ಲಿ 2.5 ಇಂಚಿಗೆ ಮಾರ್ಕಿಂಗ್ ಮಾಡ್ತಿದ್ದೇನೆ. ಬ್ಲೌಸಿಗಾದರೆ 3 ಇಂಚನ್ನು ನಾವು ಮಾರ್ಕಿಂಗ್ ಮಾಡ್ತೇವೆ. ಹಾಗೆಯೇ ಕಾರ್ನರಿಂದ 6.5 ಇಂಚನ್ನು ಮಾರ್ಕಿಂಗ್ ಮಾಡಿ ಎಕ್ಸ್ಟ್ರಾ 3 ಇಂಚ್, ಅಂದರೆ ನೀವು ಬಾಡಿ ಪಾರ್ಟಲ್ಲಿ 2 ಇಂಚನ್ನು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಆ್ಯಡ್ ಮಾಡಿದರೆ ಇಲ್ಲಿ 2 ಇಂಚನ್ನೇ ಮಾರ್ಕಿಂಗ್ ಮಾಡ್ಕೊಳ್ಳಿ. ನಾನಾಗ 3 ಇಂಚನ್ನು ಮಾರ್ಕಿಂಗ್ ಮಾಡಿರೋದ್ರಿಂದ ಇಲ್ಲಿ 3 ಇಂಚು ಮಾರ್ಕಿಂಗ್ ಮಾಡಿ ಶೇಪ್ ಕೊಟ್ಟಾದಮೇಲೆ ಕೈ ಸುತ್ತಳತೆಗೆ 5 ಇಂಚನ್ನು ಮಾರ್ಕಿಂಗ್ ಮಾಡಿ ಎಕ್ಸ್ಟ್ರಾ 2 ಇಂಚನ್ನು ತಗೊಳ್ತಾ ಇದ್ದೇನೆ. 3 ಇಂಚ್ ಬೇಕು ಅಂತಿಲ್ಲ. ಹಾಗೆಯೇ ಇದೇ ರೀತಿ ಕಟ್ಟಿಂಗನ್ನು ಮಾಡಿಕೊಳ್ಳುವಂಥದ್ದು. ಈ ರೀತಿ ಕಟ್ಟಿಂಗ್ ಆದಮೇಲೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೆ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಡಬಲ್ ಲೈನಿಂಗನ್ನು ಯೂಸ್ ಮಾಡ್ತಾ ಇಲ್ಲ. ಬಾಟಮ್ಗೆ, ಅಂದರೆ ಅಂಬ್ರೆಲ್ಲಾ ಕಟಿಂಗ್ ಮಾಡಲಿಕ್ಕೆ ಫ್ರಿಲ್ ಇಡಲಿಕ್ಕೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕನ್ನು ತೋರಿಸ್ತಿಲ್ಲ, ಯಾಕಂದರೆ ಅದು ಲೆಂತಿ ಇದೆ, ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಈ ರೀತಿ ಚಿಕ್ಕ ಫ್ಯಾಬ್ರಿಕಲ್ಲಿ ತೋರಿಸ್ತಾ ಇದ್ದೇನೆ. ಇದೇ ರೀತಿ ನೀವು ಮೇನ್ ಫ್ಯಾಬ್ರಿಕನ್ನು ಮಡಚಿಕೊಳ್ಬೇಕು. ಬಿಗಿನರ್ಸಿಗೆ ಈ ರೀತಿ ಹೇಳಿದರೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಇದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿದಾದಮೇಲೆ ಒಂದು ಫೋಲ್ಡ್ ಇರುವ ಕಡೆಯಿಂದ ಮಡಚಿಕೊಳ್ಬೇಕು. ನೀಟಾಗಿ ನೋಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಫ್ರಿಲ್ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇದೆ. ಈ ರೀತಿ ಫೋಲ್ಡ್ ಆದಮೇಲೆ ಮೇಲ್ಗಡೆಯಿಂದ, ಅಂದರೆ ಕಾರ್ನರಿಂದ ನಿಮ್ಮ ಸೊಂಟದ ಸುತ್ತಳತೆ ಎಷ್ಟು ಮೆಷರ್ಮೆಂಟ್ ಇದೆಯೋ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಹಾಗೆಯೇ ಮೇಲ್ಗಡೆಯಿಂದಲೇ ಕಾರ್ನರಿಂದಲೇ ಲೆಂತ್ ಎಷ್ಟು ಬೇಕು ಅಂತ ಮಾರ್ಕಿಂಗ್ ಮಾಡಿಕೊಂಡ್ರೆ ಆಯಿತು. ನಾನು ಮೇನ್ ಫ್ಯಾಬ್ರಿಕಲ್ಲಿ 35 ಏನೋ ಲೆಂತನ್ನು ಇಟ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಸಿಗ್ತದೆ ಅಷ್ಟು ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳುವಂಥದ್ದು. ಹಾಗೆಯೇ ಕಟ್ಟಿಂಗನ್ನು ಮಾಡ್ಕೊಳ್ಳುವಂಥದ್ದು. ನಾನಿಲ್ಲಿ ಎಕ್ಸಾಂಪಲಿಗೆ ಅಂತ ಈ ರೀತಿ ಫ್ಯಾಬ್ರಿಕಲ್ಲಿ ತೋರಿಸ್ತಿರೋದ್ರಿಂದ ಇಷ್ಟು ಎಕ್ಸ್ಟ್ರಾ ಪೀಸ್ ಉಳಿಯೋದಿಲ್ಲ ನಿಮಗೆ ಮೇನ್ ಫ್ಯಾಬ್ರಿಕಲ್ಲಾದರೆ. ಇದನ್ನೇ ಕಟಿಂಗ್ ಮಾಡ್ಕೊಳ್ಳುವಂಥದ್ದು. ಇದನ್ನು ಈಗ ಬಿಡಿಸಿ ತೋರಿಸ್ತೇನೆ, ಆಗ ನಿಮಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇದೇ ರೀತಿ ಮೇನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಮಿಡಲಲ್ಲಿ ಒಂದು ಕಟ್ಟಿಂಗನ್ನು ಮಾಡ್ತಿದ್ದೇನೆ, ಯಾಕಂತ ಹೇಳಿದರೆ ನಾನಿಲ್ಲಿ ಸ್ವಲ್ಪ ಡಿಸೈನನ್ನು ಕೂರಿಸ್ತೇನೆ ಅಂತ.
ಇದೇ ರೀತಿ ಲೆಂತ್ 35 ಇಂಚ್ ಇಟ್ಕೊಂಡು ನಾನು ಮೇನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡ್ಕೊಂಡಿದ್ದೇನೆ. ಈಗ ಲೈನಿಂಗಿಗೆ ಅಂತ ಹೇಳಿ ನಾನು ಈ ರೀತಿ ಮಾರ್ಕಿಂಗನ್ನು ಮಾಡ್ತಿದ್ದೇನೆ. ಈಗ ನಿಮಗೆ ಇನ್ನೂ ಕೂಡ ಕ್ಲಿಯರಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಉದ್ದ ಇಲ್ಲಿ 4 ಇಂಚನ್ನು ಕಾರ್ನರಿಂದ 4 ಇಂಚನ್ನು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪನ್ನು ಕೊಟ್ಟಿದ್ದೇನೆ. ಈ ರೌಂಡ್ ಶೇಪ್ ಯಾವ ರೀತಿ ಅಂದರೆ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಗೊತ್ತಾಗಲಿಲ್ಲ ಆದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ನನಗೆ ಲೆಂತ್ ಸಿಕ್ಕಿರೋದು 30 ಇಂಚು ಮಾತ್ರ, ಅದನ್ನೇ ಮಾರ್ಕಿಂಗ್ ಮಾಡ್ತಾ ಹೋಗ್ತಿದ್ದೇನೆ. ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕಿದ್ದರೆ ಕೆಳಗಡೆ ಇನ್ನೂ ಮೇನ್ ಫ್ಯಾಬ್ರಿಕಲ್ಲಾದರೆ ಎಕ್ಸ್ಟ್ರಾ ಉಳಿತದೆ, ಅದನ್ನು ಅಟ್ಯಾಚ್ ಮಾಡಿಕೊಳ್ಳುವಂಥದ್ದು. ನಿಮಗೆ ಇನ್ನೂ ಕೂಡ ಹೆಚ್ಚು ಲೆಂತ್ ಬೇಕು ಅಂತಿದ್ದರೆ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗನ್ನು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು. ಅಥವಾ ನೀವು ಪಾಲಿಸ್ಟರ್ ಲೈನಿಂಗನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು, ಅದು ಇನ್ನೂ ಕೂಡ ಬೆಟರ್. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಇದನ್ನೇ ಆ ಕಡೆ ಇಟ್ಟು ಫೋಲ್ಡ್ ಮಾಡಿ ಇಟ್ಟು ಮಾರ್ಕಿಂಗ್ ಮಾಡಿಕೊಂಡ್ರೆ ನೀಟಾಗಿ ಬರ್ತದೆ. ಈಗ ಇದನ್ನು ಓಪನ್ ಮಾಡ್ತಿದ್ದೇನೆ. ಇಲ್ಲಿ ಲೈನಿಂಗನ್ನು ನಾನು ಮಿಡಲಲ್ಲಿ ಕಟ್ ಮಾಡ್ತಾ ಇಲ್ಲ, ಮೇನ್ ಫ್ಯಾಬ್ರಿಕನ್ನು ಮಾತ್ರ ಕಟಿಂಗ್ ಮಾಡ್ತಾ ಇದ್ದೇನೆ. ಅಂಬ್ರೆಲ್ಲಾ ಫ್ರಿಲ್ ಕಟಿಂಗ್ ಇಷ್ಟೇ. ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚಿಂಗ್ ಮಾಡುವಂಥದ್ದು. ಫ್ರಂಟ್ ಪಾರ್ಟ್ನ ಫ್ಯಾಬ್ರಿಕ್ನ ಮೇಲ್ಗಡೆ ಅಂದರೆ ಮೇನ್ ಫ್ಯಾಬ್ರಿಕ್ನ ರೈಟ್ ಸೈಡ್ನ ಮೇಲ್ಗಡೆ ಪಾಲಿಸ್ಟರ್ ಲೈನಿಂಗನ್ನು ಇಡ್ತಿದ್ದೇನೆ. ಇದಾದಮೇಲೆ ಲೈನಿಂಗ್ನ ಅಂದರೆ ಕಾಟನ್ ಲೈನಿಂಗನ್ನು ಈ ರೀತಿ ಇಟ್ಟು ಶೇಪ್ನ ಮೇಲ್ಗಡೆನೇ 1/4 ಇಂಚ್ ಬಿಟ್ಟು ಈ ರೀತಿ ಸ್ಟಿಚಿಂಗನ್ನು ಮಾಡಿಕೊಳ್ಬೇಕು. ಈಗ ಇದನ್ನು ಉಲ್ಟಾ ಮಾಡಿಕೊಳ್ಳುವಂಥದ್ದು. ನೀಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಪಾಲಿಸ್ಟರ್ ಲೈನಿಂಗ್ ಸ್ವಲ್ಪ ಆ ಕಡೆ ಆದರೆ ಸ್ಟಿಚಿಂಗ್ ಚೇಂಜ್ ಬರ್ತದೆ. ಇದರ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳುವಂಥದ್ದು. ಮತ್ತು ಫುಲ್ಲಾಗಿ ಅಂದರೆ ಪಾಲಿಸ್ಟರ್ ಲೈನಿಂಗ್ ಇರೋದ್ರಿಂದ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಆಗ್ತದೆ ಅಂತ ಹೇಳಿ ಫುಲ್ಲಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳುವಂಥದ್ದು. ಈಗ ಇದೇ ರೀತಿ ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಅಂದರೆ ಫಸ್ಟಿಗೆ ಪಾಲಿಸ್ಟರ್ ಲೈನಿಂಗ್ ಇಟ್ಟು ಅದರ ಮೇಲ್ಗಡೆ ಕಾಟನ್ ಲೈನಿಂಗನ್ನು ಇಡ್ತಿದ್ದೇನೆ, ಹಾಗೆಯೇ ಸ್ಟಿಚಿಂಗನ್ನು ಮಾಡ್ಕೊಳ್ಳುವಂಥದ್ದು. ಉಲ್ಟಾ ಮಾಡಿ ಟಾಪ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ ಮತ್ತು ಫುಲ್ಲಾಗಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಗೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ತಿದ್ದೇನೆ. ನಿಮಗೆ ಜಿಪ್ ಬೇಡ ಅಂತ ಹೇಳಿದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಜಿಪ್ ಅಟ್ಯಾಚ್ ಮಾಡಲಿಕ್ಕೆ ಫಸ್ಟಿಗೆ ಸೆಂಟರಿಗೊಂದು ಈ ರೀತಿ ಲೈನನ್ನು ಎಳಿಬೇಕು. ಇದರ ಎರಡೂ ಸೈಡಲ್ಲಿ ಕೂಡ ಸ್ಟಿಚಿಂಗನ್ನು ಹಾಕಲಿಕ್ಕಿದೆ, ಇದನ್ನು ನಾನು ಲೈನ್ ಎಳೆದು ತೋರಿಸ್ತಾ ಇದ್ದೇನೆ. ಇದೇ ಲೈನ್ನ ಪ್ರಕಾರ ಸ್ಟಿಚಿಂಗನ್ನು ಮಾಡಿ ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಎರಡೂ ಸೈಡಲ್ಲಿ ಕೂಡ ಸ್ವಲ್ಪ 1/4 ಇಂಚ್ ಒಳಗಡೆ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ತುಂಬ ಫ್ಯಾಬ್ರಿಕ್ ಒಳಗಡೆ ಹೋದರೆ ಜಿಪ್ ಕೂರಿಸುವಾಗ ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ಕಟ್ಟಿಂಗನ್ನು ಮಾಡಿಕೊಂಡು ಈಗ ಇದರ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಯಾವ ಕಲರ್ ಇದೆಯೋ ಅದನ್ನೇ ಅಟ್ಯಾಚ್ ಮಾಡಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಇದು ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನಿಲ್ಲಿ 2 ಫೋಲ್ಡ್ ಥರ ತಗೊಳ್ತಾ ಇದ್ದೇನೆ. ಇದೇ ರೀತಿ ಸ್ಟಿಚಿಂಗನ್ನು ಎರಡೂ ಸೈಡಲ್ಲಿ ಕೂಡ ಫೋಲ್ಡ್ ಮಾಡಿ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಕಾರ್ನರಲ್ಲೆಲ್ಲ ಮಡಚಿ ಈ ರೀತಿ ಸ್ಟಿಚಿಂಗ್ ಹಾಕಿದರೆ ಫಿನಿಶಿಂಗ್ ನೀಟಾಗಿ ಬರ್ತದೆ. ಇದೇ ರೀತಿ ಇನ್ನೊಂದು ಸರಿ ಫೋಲ್ಡ್ ಮಾಡಿ ಮೇಲ್ಗಡೆ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಒಂದು ಸೈಡಲ್ಲಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾನ ಬಿಡಬೇಕಾಗ್ತದೆ. ನೀಟಾಗಿ ಐರನ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ ಜಿಬ್ಬನ್ನೀಗ ಅಟ್ಯಾಚ್ ಮಾಡುವಂಥದ್ದು. ಈ ರೀತಿ ಜಿಬ್ಬನ್ನು ಇಟ್ಟು ಮೊದಲಿಗೆ ಒಂದು ಸೈಡಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಆಗ ನಿಮಗೆ ಈಸಿ ಆಗ್ತದೆ. ನಾನೀಗ ಒಂದು ಸೈಡ್ನ ಮೇಲ್ಗಡೆ ಸ್ಟಿಚಿಂಗ್ ಹಾಕ್ಕೊಂಡು ತೋರಿಸ್ತೇನೆ. ನೋಡಿ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇನ್ನೊಂದು ಸೈಡನ್ನು ಈ ರೀತಿ ಫೋಲ್ಡ್ ಮಾಡುವಂಥದ್ದು. ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪ್ತದೆ. ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಫೋಲ್ಡ್ ಮಾಡಿಕೊಂಡು ಅಡ್ಡಕ್ಕೆ ಒಂದು ಸ್ಟಿಚ್ ಆದಮೇಲೆ ಮೇಲ್ಗಡೆ ಜಿಬ್ಬನ್ನು ಸೇರಿಸಿ ಒಂದು ಸ್ಟಿಚಿಂಗ್ ಮಾಡಿಕೊಂಡ್ರೆ ಈ ರೀತಿ ಪರ್ಫೆಕ್ಟಾಗಿ ಬರ್ತದೆ. ಜಿಪ್ ಅಟ್ಯಾಚ್ ಆದಮೇಲೆ ಸ್ಲೀವ್ಸನ್ನು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಮೊದಲಿಗೆ ಮೇನ್ ಫ್ಯಾಬ್ರಿಕ್ನ ರೈಟ್ ಸೈಡ್ನ ಮೇಲ್ಗಡೆ ಕಾಟನ್ ಲೈನಿಂಗನ್ನು ಇಟ್ಟು ಕೆಳಗಡೆ ಮಾತ್ರ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಕೆಳಗಡೆ ಸ್ಟಿಚಿಂಗ್ ಆದಮೇಲೆ ಫುಲ್ ರೌಂಡಲ್ಲಿ ಶೇಪ್ನ ಪ್ರಕಾರ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಇದರಿಂದ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಎರಡು ಸ್ಲೀವ್ಸನ್ನು ಈ ರೀತಿ ಸ್ಟಿಚಿಂಗ್ ಮಾಡಿಟ್ಕೊಂಡಿದ್ದೇನೆ. ಈಗ ಸ್ಲೀವ್ಸನ್ನು ಈ ರೀತಿ ಇಟ್ಟು ಸೆಂಟರಿಗೊಂದು ಪಾಯಿಂಟನ್ನು ಮಾಡ್ಕೊಳ್ಬೇಕು. ಅದಾದಮೇಲೆ ಫ್ರಂಟ್ ಸೈಡಿದ್ದು ಆರ್ಮ್ ಹೋಲ್ ಶೇಪಿಗೆ 3/4 ಇಂಚಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಶೇಪನ್ನು ಕೊಡಬೇಕು. ಮೊದಲಿಗೆ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ, ಇದಾದಮೇಲೆ ಕಟ್ಟಿಂಗನ್ನು ಮಾಡ್ಕೊಳ್ಬೋದು, ಆಗ ತುಂಬ ಈಸಿ ಆಗ್ತದೆ. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಟು ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು ಸ್ಟಿಚಿಂಗನ್ನು ಹಾಕ್ಕೊಳ್ಳುವಂಥದ್ದು. ಶೋಲ್ಡರ್ ಹತ್ರ ಸ್ಟಿಚಿಂಗ್ ಆದಮೇಲೆ ಸ್ಲೀವ್ಸನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕಿದೆ. ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಫ್ರಂಟ್ ಸೈಡ್ನ ಆರ್ಮ್ ಹೋಲ್ ಶೇಪನ್ನು ನೋಡ್ಕೊಳ್ಳಿ ಯಾವ ರೀತಿ ಬರ್ತದೆ ಅಂತ. ಫ್ರಂಟ್ ಪಾರ್ಟ್ ಮತ್ತು ಫ್ರಂಟ್ ಸೈಡ್ ಆರ್ಮ್ ಹೋಲ್ ಶೇಪ್ ಒಂದೇ ಸೈಡಲ್ಲಿ ಬರ್ತದೆ, ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಸೈಡಲ್ಲಿ
ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾರ್ಕಿಂಗನ್ನು ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಫ್ರಿಲ್ ಅಂದರೆ ಅಂಬ್ರೆಲಾ ಫ್ರಿಲ್ಲಿಗೆ ನಾವಾಗಲೇ ಕಟಿಂಗ್ ಮಾಡಿ ಇಟ್ಕೊಂಡಿದ್ವಿ ಸೆಂಟರಲ್ಲಿ, ಅಲ್ಲಿಗೆ ನಾನು ಈ ಪಟ್ಟಿಯನ್ನು ಕೂರಿಸ್ತಾ ಇದ್ದೇನೆ. ಹಾಗೆಯೇ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಒಟ್ಟಿಗೆ ಇಟ್ಕೊಂಡು ಮೇಲ್ಗಡೆ ಪಾರ್ಟಿಗೆ ಅಟ್ಯಾಚ್ ಮಾಡುವಂಥದ್ದು. ನೀಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕಾಗ್ತದೆ. ಅಟ್ಯಾಚ್ ಆದಮೇಲೆ ಸೈಡಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆಯೇ ಕೆಳಗಡೆ ನಾನು ಈ ರೀತಿ ಸಪೂರದಲ್ಲಿ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಮ ಹತ್ರ ಜಿಗ್ಜ್ಯಾಗ್ ಮಿಷಿನ್ ಅವೈಲೇಬಲ್ ಇದ್ದರೆ ಪಿಕೋ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ನಾರ್ಮಲ್ ಮೆಷಿನಲ್ಲಿ ಈ ರೀತಿ ಸ್ಟಿಚಿಂಗ್ ಮಾಡಿಟ್ಕೊಂಡಿದ್ದೇನೆ. ಬ್ಯಾಕ್ ಸೈಡಲ್ಲಿ ಜಿಬ್ ಹತ್ರ ಹುಕ್ಕನ್ನು ಕೂರಿಸ್ಬೋದು. ಫ್ರಿಲ್ಲನ್ನು ಅಟ್ಯಾಚ್ ಮಾಡುವಾಗಲೇ ಇದನ್ನು ಕೂಡ ನಾನು ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.